ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ವಾಕ್ಯದ ಧ್ಯಾನದ ಭಾಗಕ್ಕಾಗಿ ಆರಿಸಿಕೊಂಡಂತ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಕ್ರಿಸ್ತನ ಪ್ರೀತಿ ನಮ್ಮ ಬದುಕಿನ ಮಾದರಿ, ಪ್ರೀತಿಯ ಹೊಸ ಅಳತೆಗೋಲು. ಪ್ರೀತಿ ಎಂಬ ಒಂದು ಪದವನ್ನ ನಾವು ದಿನಾಲೂ ಕೇಳ್ತೇವೆ, ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಪ್ರೀತಿಗೆ ಒಂದು ಹೊಸ ಅರ್ಥವನ್ನ ನೀಡಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ ಹೇಳಲಾಗಿದೆ. ಆದರೆ ಯೇಸು ಅದನ್ನ ಇನ್ನೊಂದು ಹಂತಕ್ಕೆ ಅದನ್ನ ತೆಗೆದುಕೊಂಡು ಹೋಗಿದ್ದಾನೆ. ನಾನು ನಿಮ್ಮನ್ನ ಪ್ರೀತಿಸಿದಂತೆಯೇ ನೀವು ಪ್ರೀತಿಸಬೇಕು. ಅಂದ್ರೆ ನಮ್ಮ ಪ್ರೀತಿಗೆ ಅಳತೆಗೋಲು ನಾವಲ್ಲ, ಬದಲಾಗಿ ಯೇಸು ಕ್ರಿಸ್ತನು. ಸ್ವಾರ್ಥ ಇಲ್ಲದ, ಷರತ್ತುಗಳಿಲ್ಲದ ಪ್ರೀತಿ ಎಂಥದು ಎಂಬುದನ್ನ ಯೇಸು ನಮಗೆ ತೋರಿಸಿಕೊಟ್ಟಿದ್ದಾನೆ. ಯೇಸುವಿನ ಪ್ರೀತಿಯ ವೈಶಿಷ್ಟ್ಯ. ಯೇಸುವಿನ ಪ್ರೀತಿ ಎಂಥದು? ಮೊದಲನೇದಾಗಿ ಅದು ತ್ಯಾಗಮಯವಾದದ್ದು. ನಾವು ನೀತಿವಂತರಾಗಿದ್ದಾಗ ಆತನು ನಮ್ಮನ್ನ ಪ್ರೀತಿಸಲಿಲ್ಲ, ಬದಲಾಗಿ ನಾವು ಪಾಪಿಗಳಾಗಿದ್ದಾಗಲೇ ನಮಗಾಗಿ ಪ್ರಾಣ ಕೊಟ್ಟಂತಹ ದೇವರು. ಎರಡನೇದಾಗಿ ಅದು ಕ್ಷಮಿಸುವ ಪ್ರೀತಿ. ತನ್ನನ್ನ ಶಿಲುಬೆಗೆ ಏರಿಸಿದವರಿಗಾಗಿಯೂ ತಂದೆಯೇ ಅವರನ್ನ ಕ್ಷಮಿಸು ಎಂಬುದಾಗಿ ಬೇಡಿದ ಪ್ರೀತಿ ಅದು. ನಮ್ಮನ್ನ ಇಷ್ಟಪಡುವವರನ್ನ ಪ್ರೀತಿಸುವುದು ಸುಲಭ, ಆದರೆ ನಮ್ಮನ್ನ ದ್ವೇಷಿಸುವವರನ್ನು ಅಥವಾ ನಮಗೆ ನೋವು ನೀಡುವವರನ್ನ ಪ್ರೀತಿಸುವುದು ಬಹಳ ಕಷ್ಟ. ಆದರೆ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದ್ದರೆ ನಾವು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಬಹುದು. ಕ್ಷಮೆ ಇಲ್ಲದ ಕಡೆ ಪ್ರೀತಿ ಇರಲು ಸಾಧ್ಯ ಇಲ್ಲ. ಕ್ರೈಸ್ತ ಜೀವನದ ಒಂದು ಗುರುತು. ಲೋಕದ ಜನರು ನಮ್ಮನ್ನ ಹೇಗೆ ಗುರುತಿಸ್ತಾರೆ? ನಾವು ದೊಡ್ಡ ಚರ್ಚ್ ಕಟ್ಟುವುದರಿಂದಲೋ ಅಥವಾ ಅದ್ಭುತವಾಗಿ ಪ್ರಾರ್ಥನೆ ಮಾಡುವುದರಿಂದಲೋ ಅಲ್ಲ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 35ರಲ್ಲಿ ಯೇಸು ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ದರೆ ಇದರಿಂದಲೇ ನೀವು ನನ್ನ ಶಿಷ್ಯರೆಂದು ಎಲ್ಲರಿಗೂ ತಿಳಿಯುವುದು. ನಮ್ಮ ಪ್ರೀತಿ ಕೇವಲ ಮಾತಿನಲ್ಲಿರಬಾರ್ದು, ಅದು ಕ್ರಿಯೆಯಲ್ಲಿರಬೇಕು. ಒಬ್ಬ ಹಸಿದವನಿಗೆ ಅನ್ನ ನೀಡೋದು, ದುಃಖದಲ್ಲಿರುವವನಿಗೆ ಸಾಂತ್ವನ ಹೇಳೋದು ಅಥವಾ ನಮ್ಮನ್ನು ದೂಷಿಸುವವರಿಗಾಗಿ ಪ್ರಾರ್ಥಿಸುವುದು, ಇವೇ ಯೇಸುವಿನ ಪ್ರೀತಿಯ ನಿಜವಾದ ಒಂದು ರೂಪಗಳು. ನಾವು ಮಾಡುವ ಪ್ರತಿಯೊಂದು ಸೇವೆಯ ಹಿಂದೆ ಪ್ರೀತಿ ಇಲ್ಲದಿದ್ದರೆ ಅದು ಕೇವಲ ಶಬ್ದ ಮಾಡುವ ತಾಳದಂತಾಗುತ್ತದೆ. ಇಂದು ಒಂದು ಸಣ್ಣ ತೀರ್ಮಾನವನ್ನು ನಾವು ಮಾಡೋಣ ಪ್ರಿಯರೇ. ನಿಮ್ಮ ಕುಟುಂಬದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮಗೆ ಇಷ್ಟವಾಗದ ವ್ಯಕ್ತಿ ಒಬ್ಬರಿರಬಹುದು. ಇಂದು ಅವರಿಗೆ ಒಂದು ಚಿಕ್ಕ ಸಹಾಯ ಮಾಡಿ, ಅಥವಾ ಕನಿಷ್ಠ ಪಕ್ಷ ಅವರಿಗಾಗಿ ಮನಸಾರೆ ಪ್ರಾರ್ಥಿಸಿ. ಯೇಸುವಿನ ಪ್ರೀತಿಯು ನಿಮ್ಮ ಹೃದಯದ ಮೂಲಕ ಹರಿಯಲಿ. ನಾವು ಪ್ರೀತಿಸಲು ಆರಂಭಿಸಿದಾಗ ನಮಗೆ ಅರಿಯದಂತೆ ನಮ್ಮ ಜೀವನದಲ್ಲಿ ಶಾಂತಿ ನೆಲೆಸುವಂಥದ್ದಾಗಿದೆ. ದೇವರು ನಮಗೆ ನೀಡಿದ ಅತಿದೊಡ್ಡ ಆಜ್ಞೆಯೇ ಪ್ರೀತಿ. ಪ್ರೀತಿ ಇಲ್ಲದ ಜೀವನವು ಅರ್ಥಹೀನ. ಕ್ರಿಸ್ತನ ಪ್ರೀತಿಯ ರಾಯಭಾರಿಗಳಾಗಿ ಈ ಲೋಕದಲ್ಲಿ ಬದುಕೋಣ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.